ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರತಿ ಈ ಹೆಸರಿಲ್ಲದೆ ಯಾವ ಪುರಾಣವಾಗಲಿ ದಂತಕಥೆಗಳಾಗಲಿ ಪೂರ್ಣವಾಗುವುದಿಲ್ಲ. ರತಿ ಅಂದರೆ ಇಚ್ಛೆಗಾರ್ತಿ ಎಂದರ್ಥ. ಸಾಮಾನ್ಯವಾಗಿ ಮನ್ಮಥನ ಹೆಂಡತಿ ಅಂತ ಪುರಾಣಗಳು ಉಲ್ಲೇಖ ಮಾಡುತ್ತವೆ. ಕಾಮಸೂತ್ರದಲ್ಲಿ ರತಿ ಸುಖದ ಬಗ್ಗೆ ವಿಸ್ತೃತ ವಿವರಣೆ ಸಿಗುತ್ತೆ. ಆಕೆಯನ್ನ ಮಾದಕ ಕನ್ಯೆಯಾಗಿ, ಅಂಗಾಂಗ ವಿಭೂಷಿತೆಯಾಗಿ, ಸೃಷ್ಟಿ ಸ್ಥಿತಿ ಲಯಕಾರಿಣಿಯಾಗಿ ಬಿಂಬಿಸಲಾಗಿದೆ. ಅಷ್ಟಕ್ಕೂ ರತಿದೇವಿ ಯಾರು? ಆಕೆಯ ಜನನದ ಹಿಂದಿರುವ ಕುತೂಹಲದ ಕಥೆಗಳು ಎಂಥವು? ಭಾರತೀಯ ಸಂಸ್ಕೃತಿಯಲ್ಲಿ ರತಿಯ ಪಾತ್ರ ಹಾಗೂ ಅಸ್ತಿತ್ವದ ಕುರಿತಾದ ಕೆಲವೊಂದಿಷ್ಟು ವಿಚಾರವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರತಿಯು ಭಾರತೀಯ ಪುರಾಣಗಳಲ್ಲಿ ಅಪ್ರತಿಮ ಸುಂದರಿ ಎಂದು ವರ್ಣಿತವಾಗಿರುವ ಕಾಮದೇವನ ಹೆಂಡತಿ. ಕಾಮನಿಗೆ ಸ್ಮರ ಅಂದರೆ ಮನೋವಿಕಾರ ಉಂಟು ಮಾಡುವವನು. ಮನ್ಮಥ ಅಂದರೆ ಮತ್ತು ಬರುವ ಹಾಗೆ ಮಾಡುವವನು. ಮದನ ಅಂದರೆ ಸೊಕ್ಕಿನವ. ಅನಂಗ ಅಂದರೆ ದೇಹವಿಲ್ಲದವನು ಎಂಬ ಅನೇಕ ಹೆಸರುಗಳಿವೆ. ಧರ್ಮಪುರುಷನ 3 ಮಕ್ಕಳಲ್ಲಿ ಕಾಮನು ಒಬ್ಬ. ಕಾಮನ ಹುಟ್ಟು ಮತ್ತು ರತಿಯ ಜನಕ, ಕಾಮರತಿಯರ ವಿವಾಹ ಈ ಸಂಗತಿಗಳು ಶಿವಪುರಾಣದಲ್ಲಿ ವರ್ಣಿತವಾಗಿವೆ. ಬ್ರಹ್ಮನು ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಅಂಗೀರಸ, ಕೃತುಮುನಿ, ವಸಿಷ್ಠ, ನಾರದ, ದಕ್ಷ, ಭೃಗು ಹೀಗೆ 9 ಜನ ಪ್ರಜಾಪತಿಗಳನ್ನು ಸೃಷ್ಟಿಸಿದ. ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಈ ಸಂದರ್ಭದಲ್ಲಿಯೇ ಬ್ರಹ್ಮನ ಮನಸ್ಸಿನಿಂದ ಓರ್ವ ಸುಂದರ ಸ್ತ್ರೀ ಜನಿಸಿದಳು. ಇವಳಿಗೆ ಹೆಸರುಗಳಿವೆ. ಬ್ರಹ್ಮನಿಂದ ಹಿಡಿದು ಎಲ್ಲರೂ ಇವಳ ಸೌಂದರ್ಯಕ್ಕಾಗಿ ಮರುಳಾಗಿ ಕಾಮ ಪರವಶರಾದರು. ಆ ಸಂದರ್ಭದಲ್ಲಿಯೇ ಬ್ರಹ್ಮನ ಮನಸ್ಸಿನಿಂದ ಅತ್ಯಂತ ಸುಂದರನಾದ ಪುರುಷನೊಬ್ಬ ಹುಟ್ಟಿದ. ಅವನದು ಸುವರ್ಣದ ಶರೀರ ಕಾಂತಿ, ಉನ್ನತ ಭುಜ, ಹುಣ್ಣಿಮೆ ಚಂದ್ರನಂಥ ಮುಖ. ಅವನು ಮೀನಧ್ವಜ, ಪಂಚ ಬಾಣಗಳುಳ್ಳವನು. ಅವನು ಬ್ರಹ್ಮನನ್ನ ಕುರಿತು ತನ್ನ ಕರ್ತವ್ಯಗಳೇನು, ತಾನು ಹುಟ್ಟಿದ್ದೇಕೆ ಎಂದು ಪ್ರಶ್ನಿಸಿದಾಗ ಜಗತ್ತಿನ ಎಲ್ಲ ಮನುಷ್ಯರು, ಪ್ರಾಣಿಗಳು, ದೇವತೆಗಳು ಎಲ್ಲರ ಮನಸ್ಸಿನಲ್ಲಿಯೂ ಕಾಮವನ್ನು ಹುಟ್ಟಿಸಿ ಸೃಷ್ಟಿಯನ್ನು ವೃದ್ಧಿಗೊಳಿಸು ಎಂದು ಬ್ರಹ್ಮ ಹೇಳಿದ. ಆಗ ಋಷಿಮುನಿಗಳು ಆ ಸುಂದರ ಪುರುಷನಿಗೆ ಮನ್ಮಥ, ಕಾಮ ಎಂಬ ಹೆಸರುಗಳನ್ನಿಟ್ಟರು. ಮನ್ಮಥ ತನ್ನ ಪಂಚಬಾಣಗಳನ್ನು ಬ್ರಹ್ಮ ಮತ್ತು ಮರೀಚಿ ಮೊದಲಾದ ಮುನಿಗಳು, ದಕ್ಷ ಮೊದಲಾದ ಪ್ರಜಾಪತಿಗಳ ಮೇಲೆ ಪ್ರಯೋಗಿಸಿದ. ಆ ಸಂದರ್ಭದಲ್ಲಿ ಸಂಧ್ಯೆಯನ್ನು ಕಂಡು ಎಲ್ಲರೂ ಮೋಹಿತರಾದರು. ಸಂಧ್ಯೆಯು ಕಾಮ ಪರವಶಳಾದಳು. ಸಹೋದರರು ಸಹೋದರಿಯರಲ್ಲಿಯೂ ತಂದೆ ಮಗಳಲ್ಲಿಯೂ ಮೋಹಿತರಾದರು. ಇದರಿಂದ ಭಯಭೀತರಾಗಿ ಅವರು ಶಿವನನ್ನ ಸ್ಮರಿಸಿದರು. ಇದನ್ನು ಕಂಡ ಶಿವ ಹಾಸ್ಯ ಮಾಡಿದ. ಅವರನ್ನು ಎಚ್ಚರಿಸಿದ. ಕಾಮತಾಪವನ್ನು ನಿಗ್ರಹಿಸಿದ್ರಿಂದ ಬ್ರಹ್ಮನ ಬೆವರು ಹನಿ ನೆಲಕ್ಕೆ ಬಿತ್ತು. ಆದ್ದರಿಂದ ಪಿತೃಗಣಗಳು ಜನಿಸಿದವು. ಪ್ರಜಾಪತಿ ಬ್ರಹ್ಮನ ಶರೀರದಿಂದ ಬಿದ್ದ ಬೆವರಿನ ಹನಿಯಿಂದ ಅಪ್ರತಿಮ ಸುಂದರಿಯಾದ ಒಬ್ಬ ಸ್ತ್ರೀ ಹುಟ್ಟಿದಳು. ಇವಳೇ ರತಿ. ವಿರಕ್ತರಾದ ಮುನಿಗಳನ್ನು ಮೋಹಗೊಳಿಸುವಂತಹ ಚಲುವು ಇವಳದ್ದು. ಇವಳ ದೇಹ ಸೌಂದರ್ಯದ ವರ್ಣನೆ ಶಿವಪುರಾಣದಲ್ಲಿ ದೀರ್ಘವಾಗಿ ಬರುತ್ತದೆ. ರತಿ ಮತ್ತು ಮನ್ಮಥರ ಮದುವೆಯಾಯಿತು. ರತಿಯ ಸೌಂದರ್ಯದಿಂದ ಮನ್ಮಥ ಮೋಹಿತನಾದ. ಗಂಗೆಯನ್ನು ಮಹಾದೇವ ಸ್ವೀಕರಿಸುವಂತೆ ರತಿಯನ್ನು ಮನ್ಮಥ ಸ್ವೀಕರಿಸಿದ. ರತಿ ಸಕಲರನ್ನ ತನ್ನ ಸೌಂದರ್ಯದಿಂದ ಮೋಹಗೊಳಿಸುವಂತಿದ್ದು ತನ್ನ ಶರೀರದ ಕಾಂತಿಯಿಂದ 10 ದಿಕ್ಕುಗಳನ್ನು ಬೆಳಗುತ್ತಿದ್ದಳು. ಕಾಮ ರತಿಯರಿಬ್ಬರು ಪರಸ್ಪರ ಗಾಢವಾಗಿ ಪ್ರೀತಿಸಿದರು. ಮನ್ಮಥನ ಎಲ್ಲ ಕಾರ್ಯಗಳಲ್ಲಿಯೂ ರತಿ ಸಹಯೋಗಿಯಾದಳು. ತಾರಕಾಸುರನ ಉಪಟಳವನ್ನು ತಡೆಯಲಾರದೆ ದೇವತೆಗಳು ಬ್ರಹ್ಮನ ಮಾತಿನಂತೆ ತಮ್ಮ ಸೈನ್ಯಕ್ಕೆ ತಕ್ಕ ಸೇನಾಪತಿಯನ್ನ ಪಡೆಯಲು ಧ್ಯಾನಸ್ಥಕನಾಗಿದ್ದ ಪರಮೇಶ್ವರನ ಮೇಲೆ ಪ್ರಭಾವವನ್ನು ಬೀರಿ ಪಾರ್ವತಿಯನ್ನು ಆತ ವಿವಾಹವಾಗುವಂತೆ ಮಾಡಬೇಕೆಂದು ಮನ್ಮಥನನ್ನು ಪ್ರಾರ್ಥಿಸಿದರು. ಶಿವ ಪಾರ್ವತಿಯಲ್ಲಿ ಪ್ರವೃತ್ತನಾಗುವಂತೆ ಮಾಡುವ ಪ್ರಯತ್ನದಲ್ಲಿ ಶಿವನ ಹಣೆಗಣ್ಣಿನ ಅಗ್ನಿಜ್ವಾಲೆಯಿಂದ ಕಾಮ ವಿನಾಶ ಹೊಂದಿದ. ಆಗ ರತಿ ಮನ್ಮಥನಿಗಾಗಿ ವಿಲಾಪಿಸಿದಳು. ಈ ಸಂದರ್ಭ ಶಿವಪುರಾಣದಲ್ಲಿ ಅತಿ ರಂಜಿತವಾಗಿ ವರ್ಣಿತವಾಗಿದೆ. ಅಲ್ಲದೆ ಹರಿಹರನ ಗಿರಿಜಾ ಕಲ್ಯಾಣ ಮತ್ತು ಕನಕದಾಸರ ಮೋಹನ ತರಂಗಿಣಿಯಲ್ಲಿ ರತಿ ವಿಲಾಪ ಹೃದಯಂಗಮವಾಗಿ ವರ್ಣಿತವಾಗಿದೆ. ಮನ್ಮಥ ಸುಟ್ಟು ಭಸ್ಮವಾದೊಡನೆ ದುಃಖದಿಂದ ರತಿ ವಿಲಾಪಿಸುತ್ತಾ ಮೂರ್ಛೆ ಹೋದಳು.
ಆಗ ಬ್ರಹ್ಮಾದಿ ದೇವತೆಗಳು ರತಿಯ ಪರವಾಗಿ ಶಿವನನ್ನ ಪ್ರಾರ್ಥಿಸಿದರು. ಶಿವ ಕರುಣೆ ಹೊಂದಿ ಮುಂದೆ ಕೃಷ್ಣನು ರುಕ್ಮಿಣಿಯರಲ್ಲಿ ಮನ್ಮಥನನ್ನ ಪಡೆಯುವನೆಂದು, ಆಗ ಮನ್ಮಥನ ಹೆಸರು ಪ್ರದ್ಯುಮ್ನ ಎಂದಾಗುತ್ತದೆಂದು, ಶಂಭಾಸುರನನ್ನ ಕೊಂದು ಕಾಮನ ಪ್ರದ್ಯುಮ್ನೆಂಬ ಹೆಸರಿನಿಂದ ರತಿಯೊಡನೆ ಸೇರುವನೆಂದು, ಅಲ್ಲಿಯವರೆಗೆ ಶಂಭಾರಸುರನ ನಗರದಲ್ಲಿಯೇ ರತಿ ಇರಬೇಕೆಂದು ತಿಳಿಸಿದ. ಅಲ್ಲದೆ ಮನ್ಮಥ ಶಿವನ ಗಣವಾಗಿದ್ದು ನಿತ್ಯವೂ ವಿಹರಿಸುವನು ಎಂದು ತಿಳಿಸಿದ. ಶಿವ ಹೇಳಿದಂತೆ ರತಿ ಶಂಭಾರಸುರನ ನಗರಕ್ಕೆ ಹೋಗಿ ಕಾಮನನ್ನ ನಿರೀಕ್ಷಿಸುತ್ತಾ ಇದ್ದಳು. ಮುಂದೆ ಶಿವ ನುಡಿದ ಭವಿಷ್ಯದಂತೆ ಪ್ರದ್ಯುಮ್ನ ಶಂಭಾರಸುರನನ್ನ ಕೊಂದು ರತಿಯನ್ನು ಸೇರಿದ. ಕಾಮದೇವನಿಗೆ ಇಬ್ಬರು ಹೆಂಡತಿಯರು, ರತಿ ಮತ್ತು ಪ್ರೀತಿ. ರತಿ ಎಂಬುದು ಒಬ್ಬ ಅಪ್ಸರೆಯ ಹೆಸರು ಕೂಡ. ಆಕೆ ವಿಭು ಎಂಬುವನ ಪತ್ನಿ. ಹರ್ಷ ಮತ್ತು ಯಶಸ್ ಕಾಮರತಿಯರ ಇಬ್ಬರು ಮಕ್ಕಳು. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ರತಿ ಎಂಬುದು ಶೃಂಗಾರರಸ ಸ್ಥಾಯಿ ಭಾವವಾಗಿ ಚರ್ಚೆಗೊಂಡಿದೆ. ರತಿ ಹಾಸ್ಯ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸೆ ಮತ್ತು ವಿಸ್ಮಯ ಇವು ಸ್ಥಾಯಿ ಭಾವಗಳು. ರತಿ ಎಂದರೆ ಸ್ತ್ರೀ ಪುರುಷರಲ್ಲಿ ಪರಸ್ಪರವಾಗಿರುವ ಪ್ರೀತಿ. ಪುರುಷನ ಹೃದಯದಲ್ಲಿ ಮತ್ತು ಸ್ತ್ರೀ ಹೃದಯದಲ್ಲಿ ರತಿ ಸ್ಥಾಯಿ ಭಾವವು ವಾಸನಾ ರೂಪದಲ್ಲಿ ಇರುತ್ತದೆ. ಇದನ್ನು ಜಾಗೃತಗೊಳಿಸುವ ಪುರುಷನು ಸ್ತ್ರೀಯೂ ಇದ್ದಾಗ ರತಿ ಗೋಚಾರವಾಗುತ್ತದೆ. ಈ ಸ್ಥಾಯಿ ಭಾವ ಜಾಗೃತವಾಗಿರುವ ಕಾಲದಲ್ಲಿ ಅನೇಕ ಸಂಚಾರಿ ಭಾವಗಳು ಹುಟ್ಟಿ ಲಯವಾಗುತ್ತವೆ. ಔತ್ಸುಕ್ಯ, ಉತ್ಸಾಹ, ವಿಷಾದ, ಅಸೂಹೆ, ಉತ್ಕಟ ಪ್ರೇಮ ಹೀಗೆ ಅಸಂಖ್ಯ ಸಂಚಾರಿ ಭಾವಗಳು ಬಂದು ಹೋಗುತ್ತವೆ. ಇದಕ್ಕೆಲ್ಲ ಮೂಲ ಕಾರಣ ರತಿ ಸ್ಥಾಯಿ ಭಾವವೇ. ಶೃಂಗಾರಕ್ಕೆ ಸ್ಥಾಯಿ ಭಾವ ರತಿಭಾವ ಸ್ತ್ರೀ ಪುರುಷ. ಪಶು ಪಕ್ಷಿಗಳಲ್ಲಿ ಸಮಾನವಾಗಿ ಇರತಕ್ಕದ್ದು. ನವರಸಗಳಲ್ಲಿ ಶೃಂಗಾರವೇ ಜನಪ್ರಿಯ ರಸವಾಗಿದೆ. ಹಾಗಾಗಿ ರತಿ ಇಲ್ಲದೆ ಸಕಲ ಜೀವರಾಶಿಗಳು ಹಾಗೂ ಈ ಪ್ರಕೃತಿಯೇ ನಿಷ್ಪ್ರಯೋಜಕ. ರತಿಯನ್ನ ಗೌರವಿಸಿದವನಿಗೆ ಅಂದರೆ ತನ್ನ ಎದೆಯಾಳದಲ್ಲೇಳುವ ಕಾಮನೆಗಳನ್ನು ನಿಯಂತ್ರಿಸುವವನಿಗೆ ರತಿ ಉನ್ನತಿ ನೀಡುತ್ತಾಳೆ ಎಂಬುದು ಅಭಿಪ್ರಾಯ. ಆಕೆಯನ್ನೇ ಬೌದ್ಧ ತರ್ಪದಲ್ಲಿ ತಾರಾ ಎಂದು ಕೂಡ ಕರೆಯಲಾಗುತ್ತೆ. ಅತಿಯಾದ ಬಯಕೆಗಳನ್ನು, ಸುಖದ ಆಮಿಷಗಳನ್ನು ಎದೆಯಾಳದಲ್ಲಿ ಸೃಷ್ಟಿಸುತ್ತಾ ಪ್ರತಿ ಕ್ಷಣವೂ ಮಾನವನನ್ನ ಕೆರಳಿಸುತ್ತಾ ಪರೀಕ್ಷಿಸುತ್ತಿರುತ್ತಾಳೆ ರತಿ. ರತಿಯನ್ನ ಗೆಲ್ಲದೆ ಮೋಕ್ಷದ ಹಾದಿ ತೆರೆದುಕೊಳ್ಳುವುದಿಲ್ಲ ಎಂಬುದು ತಂತ್ರಗಮ ಶಾಸ್ತ್ರದ ನಿಲುವು. ಹೀಗೆ ಒಬ್ಬೊಬ್ಬ ದೇವಾನುದೇವತೆಗಳು ಮನುಷ್ಯನ ಬದುಕಿನೊಳಗೆ ನುಸುಳಿ ಉಸಿರಾಡ್ತಾ ಇರೋದು ಸೃಷ್ಟಿಯ ವಿಸ್ಮಯವಲ್ಲದೆ ಮತ್ತೇನೂ ಅಲ್ಲ. ಇವಿಷ್ಟು ರತಿಯ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.